ಇನ್ನು ಡೆಂಗ್ಯೂ ವಿಚಾರಕ್ಕೆ ಬರೋದಾದ್ರೆ ದಿನದಿಂದ ದಿನಕ್ಕೆ ಡೆಂಗ್ಯೂ ಹಾವಳಿ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. 7,000 ಗಡಿ ದಾಟಿದೆ ಡೆಂಗ್ಯೂ ಕೇಸ್. ಇಲ್ಲಿ ತನಕ ರಾಜ್ಯದಲ್ಲಿ 7,006 ಜನರಲ್ಲಿ ಡೆಂಗ್ಯೂ ಇರೋದು ದೃಢಪಟ್ಟಿದೆ. ಈ ಮಾರಕ ಡೆಂಗ್ಯೂ ವೈರಸ್ಗೆ 6 ಜನ ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ 1,908 ಜನರಲ್ಲಿ ಡೆಂಗ್ಯೂ ಪಾಸಿಟಿವ್ ಬಂದಿದೆ. ಜಿಲ್ಲೆಗಳಲ್ಲೂ ಕೂಡ ಡೆಂಗ್ಯೂ ಸ್ಫೋಟಗೊಳ್ತಾ ಇದೆ. ದಿನದಿಂದ ದಿನಕ್ಕೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಸ್ಪತ್ರೆಗೆ ದಾಖಲಾಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾವು ನೋವು ಕೂಡ ಜಾಸ್ತಿ ಆಗ್ತಾ ಇದೆ. ಕೋವಿಡ್ಗಿಂತಲೂ ಹೆಚ್ಚು ಭಯ ಹುಟ್ಟಿಸ್ತಾ ಇದೆ ಈಗ ಡೆಂಗ್ಯೂ. ರಾಜ್ಯದಾದ್ಯಂತ ಜಿಲ್ಲೆಗಳಲ್ಲೂ ಡೆಂಗ್ಯೂ ಸ್ಫೋಟವಾಗ್ತಾ ಇದೆ. ನಿನ್ನೆ ಒಂದೇ ದಿನ 175 ಡೆಂಗ್ಯೂ ಕೇಸ್ ದೃಢಪಟ್ಟಿದೆ. 1,17,000 ಜನರಲ್ಲಿ ಡೆಂಗ್ಯೂ ಲಕ್ಷಣಗಳು ಕಂಡುಬಂದಿದೆ. 53,000 ಜನರು ಈಗ ಡೆಂಗ್ಯೂ ಅಂತ ಅಂದ್ರೆ ಭಯ ಬೀಳುವಂತಹ ಪರಿಸ್ಥಿತಿ ಎದುರಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ನೋಡಿದ್ರೆ ಚಿಕ್ಕಮಗಳೂರಿನಲ್ಲಿ 521 ಕೇಸ್, ಮೈಸೂರಲ್ಲಿ 496, ಹಾವೇರಿಯಲ್ಲಿ 481 ಕೇಸ್, ಧಾರವಾಡದಲ್ಲಿ 289, ಚಿತ್ರದುರ್ಗದಲ್ಲಿ 275 ಪ್ರಕರಣ ದಾಖಲಾಗಿದೆ. 1,17,000 ಜನರಿಗೆ ಡೆಂಗ್ಯೂ ಲಕ್ಷಣ ಗೋಚರ ಆದರೆ 53,000 ಜನರ ರಕ್ತದ ಮಾದರಿಯನ್ನ ಪರೀಕ್ಷೆ ನಡೆಸಲಾಗಿದೆ. ಇನ್ನು ಸಾವಿನ ಸಂಖ್ಯೆ ಯಾವ ತರ ಇದೆ? ಡೆಂಗ್ಯೂ ವಿಚಾರದಲ್ಲಿ ಆಗ್ತಾ ಇರುವಂತಹ ಸಾವು ನೋವುಗಳೇ ಜನರ ಆತಂಕಕ್ಕೆ ಕಾರಣವಾಗಿರೋದು. ಹಾಸನದಲ್ಲಿ 2 ಸಾವಾಗಿದೆ. ಹಾವೇರಿ, ಧಾರವಾಡ, ಬೆಂಗಳೂರಿನಲ್ಲಿ ತಲಾ 1 ಸಾವಾಗಿದೆ. ಬೆಂಗಳೂರಿನಲ್ಲಿ 2 ಮೃತಪಟ್ಟಿದ್ದಾರೆ ಡೆಂಗ್ಯೂನಿಂದಾಗಿ. 11 ವರ್ಷದ ಬಾಲಕ ನಿನ್ನೆ ಅಷ್ಟೇ ಮೃತಪಟ್ಟಿರೋದು. ಈ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದ್ದಂತೆ ಜನರಲ್ಲಿ ಡೆಂಗ್ಯೂ ಬಗ್ಗೆ ಇನ್ನಷ್ಟು ಭಯ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಒಂದಷ್ಟು ಎಚ್ಚರಿಕೆಯ ಅಗತ್ಯ ಇದೆ ಅಂತ ಆರೋಗ್ಯ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಜನರಲ್ಲಿ ಒಂದಷ್ಟು ಎಚ್ಚರಿಕೆಯನ್ನ ಮೂಡಿಸ್ತಾ ಇದ್ದಾರೆ. ಡೆಂಗ್ಯೂ ಹೆಚ್ಚಾಗ್ತಾ ಇದ್ರು ಬಿಬಿಎಂಪಿ ನಿರ್ಲಕ್ಷ್ಯ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಡೆಂಗ್ಯೂ ಹೆಚ್ಚಾಗ್ತಾ ಇದೆ, ಅಗತ್ಯ ಕ್ರಮ ತೆಗೆದುಕೊಳ್ತೀವಿ ಅಂತ ಬಿಬಿಎಂಪಿ ಅಧಿಕಾರಿಗಳು ಹೇಳ್ತಿದ್ದಾರೆ ವಿನಃ ಏನೇ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಬಿಬಿಎಂಪಿ ನಿರ್ಲಕ್ಷ್ಯ ಇಲ್ಲಿ ಬಯಲಾಗ್ತಾ ಇದೆ. ಅಗತ್ಯ ಕ್ರಮಗಳನ್ನ ಈ ಹಂತದಲ್ಲೇ ಬಿಬಿಎಂಪಿ ತೆಗೆದುಕೊಳ್ಬೇಕು. ಆದರೆ ಬಿಬಿಎಂಪಿ ಪ್ರತಿಯೊಂದು ಹಂತದಲ್ಲೂ ನಿರ್ಲಕ್ಷ್ಯ ಮಾಡ್ತಾ ಇದೆ. ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಕೊಳಚೆ ನೀರು ನಿಂತು ಗಬ್ಬು ನಾರ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯ ಕಂಡುಬಂದಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಬೆಂಗಳೂರಿನಾದ್ಯಂತ ಬಿಬಿಎಂಪಿ ಯಾವ ತರ ಕ್ರಮ ತೆಗೆದುಕೊಂಡಿದೆ ಅಂತ ನೋಡ್ತಾ ಹೋದ್ರೆ ಸಾಲು ಬಿಬಿಎಂಪಿ ನಿರ್ಲಕ್ಷ್ಯವೇ ಎದ್ದು ಕಾಣುತ್ತೆ. ಬಿಬಿಎಂಪಿ ಯಾವ ರೀತಿ ಡೆಂಗ್ಯೂ ಬಗ್ಗೆ ಅಲರ್ಟ್ ಆಗಿದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ ಕಳೆದ ಕೆಲ ದಿನಗಳಿಂದ. ಶಾಲೆಯ ಆವರಣ, ಸರ್ಕಾರಿ ಶಾಲೆಗಳಲ್ಲಿ ಅಲ್ಲಿ ಯಾವ ತರದ ಪರಿಸ್ಥಿತಿ ಇದೆ, ಕೆಲವು ಕಚೇರಿ ಆ ಆವರಣದಲ್ಲಿ ನಿಂತಿರುವಂತಹ ಕೊಳಚೆ ನೀರು, ಇವೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾವ ತರ ಇದೆ ಬಿಬಿಎಂಪಿ, ಎಷ್ಟು ಅಲರ್ಟ್ ಆಗಿದೆ, ಎಷ್ಟು ಕೇರ್ ತಗೋತಾ ಇದೆ ಡೆಂಗ್ಯೂ ಬಗ್ಗೆ ಅನ್ನೋದು. ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ಅದೇ ರೀತಿ ಬೆಂಗಳೂರಿನಲ್ಲಿ ಕೂಡ ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಸದ್ಯ ನಾವು ಬೆಂಗಳೂರಿನ ಶಿವಾಜಿನಗರದಲ್ಲಿದ್ವಿ. ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ ನೋಡೋದಾದರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಡ್ರೈನೇಜ್ ಇಲ್ಲಿ ಹರಿದು ಹೋಗ್ತಾ ಇದೆ. ಸೊ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಪ್ರತಿದಿನ ಇಲ್ಲಿ ಒಂದು ಪ್ರಯಾಣಕ್ಕೆ ಬಂದಿರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಈ ಥರ ಗಲೀಜ್ ನೀರನ್ನು ನೋಡಿ ಅವ್ರಿಗೆ ನಿಲ್ಲೋದಕ್ಕೂ ಕೂಡ ಒಂದು ಸ್ಥಳಾವಕಾಶ ಇಲ್ಲಿ ದೊರೀತಾ ಇಲ್ಲ. ಮತ್ತು ಒಂದು ಭಾಗದಲ್ಲಿ ನೋಡ್ಬೇಕಂತಂದರೆ ಯಾವ ರೀತಿ ಒಂದು ನೀರು ಒಂದೇ ಕಡೆ ನಿಂತ್ಕೊಂಡಿದೆ ಅನ್ನೋದು ಕೂಡ ನಮಗೆ ಇಲ್ಲಿ ಗಮನಿಸ್ಬೋದು. ಅಲ್ಲಿ ಎಷ್ಟೊಂದು ಹುಳಗಳು ಕೂಡ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು. ಈ ರೀತಿಯಾದಂಥ ಹುಳಗಳಿಂದಲೇ ಈ ಒಂದು ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ವು. ಯಾಕಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಈ ಕಡೆ ಬರ್ತಾ ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು ಸೊಳ್ಳೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಕಚ್ಚಿದಾಗ ಅವರಿಗೆ ಡೆಂಗ್ಯೂ ಇಲ್ಲಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಮತ್ತು ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆ ಇಷ್ಟೊಂದು ಸಮರ ಸಾರಿದ್ರೂ ಕೂಡ ಇಲ್ಲಿ ಇನ್ನೂ ಯಾಕೆ ಇಲ್ಲಿ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಇಲ್ಲಿ ಜನರಿಂದ ಕೇಳಿ ಬರ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳು ಇದೇ ಮಾರ್ಗದಲ್ಲಿ ಬರ್ತಾ ಇರಬೇಕಾದ್ರೆ ಸೊ ಯಾವ ರೀತಿ ಒಂದು ನೀರಿನಲ್ಲೇ ಇಲ್ಲಿ ಬಸ್ಗಳು ಕೂಡ ಹೋಗಬೇಕಾಗುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗುತ್ತೆ. ನೋಡ್ಬೋದು ಇಲ್ಲಿ ಎಷ್ಟು ನೀರು, ಇಲ್ಲಿ ಒಂದು ಟರ್ನಿಂಗಲ್ಲಿ ಎಷ್ಟು ನೀರು ನಿಂತ್ಕೊಂಡಿದೆ, ಮತ್ತು ನೀರಲ್ಲಿ ಎಷ್ಟೊಂದು ಕ್ರಿಮಿಕೀಟಗಳು ಹುಟ್ಕೊಂಡಿದೆ ಅನ್ನೋದು ಕೂಡ ನಮಗೆ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಜನರು ಕೂಡ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬರೋದಕ್ಕೆ ಒಂದು ಭಯವನ್ನು ಪಡ್ತಿದ್ದಾರೆ.
ಸೊ ಯಾವತ್ತೂ ಈ ರೀತಿ ಇಲ್ಲಿ ಕ್ಲಿಯರ್ ಆಗುತ್ತೆ. ನಾವು ಮತ್ತು ಇಲ್ಲಿ ಜನರು ಕೂಡ ಒಂದು ಮಾತು ಹೇಳ್ತಾರೆ, ಇಲ್ಲಿ ನಮಗೆ ಬರೋದಕ್ಕೆ ಆಗೋದಿಲ್ಲ, ಕಂಪ್ಲೀಟಾಗಿ ಇಲ್ಲಿ ಬಂದರೆ ನಾವು ಮೂಗನ್ನು ಮುಚ್ಕೊಂಡು ನಿಲ್ಲಬೇಕಾಗುವಂಥ ಪರಿಸ್ಥಿತಿ ಇಲ್ಲಿ ಉಂಟಾಗುತ್ತೆ. ಸೊ ಆದಷ್ಟು ಬೇಗ ಇಲ್ಲಿ ಇದನ್ನು ಕ್ಲಿಯರ್ ಮಾಡಿ ಡೆಂಗ್ಯೂ ಮುಕ್ತ ಬೆಂಗಳೂರನ್ನು ಮಾಡಿ ಅಂತ ಜನರು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.